ಹೈಟ್ ಇರೋ ಮೀಸೆ ಇರೋ ಹುಡುಗನ್ನೇ ಲವ್ ಆಗೋದು ಅಂತ ಜ್ಯೋತಿಷ್ರು ಇವತ್ತು ಹೇಳಿದ್ದಾರೆ. ಅಯ್ಯೋ ಸಾಕು ಸಾಕು, ಜಗಳ ಆಡ್ಬೇಡ, ಕುಲಕ್ ಚೀಟಿ ಹಾಕೋಣ. ನಾನ್ ರೆಡಿ, ನೀನು ರೆಡಿ. ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರೀರಿ. ಅಯ್ಯೋ, ಒಂದ್ ಹಿಂದೂನ ಮದ್ವೆ ಆಗಕ್ಕೆ ನಿಮ್ಮಪ್ಪ ಒಪ್ಕೋತಾರಾ? ಒಪ್ಕೊಳ್ತಾರೆ, ನಮ್ಮಪ್ಪ ಕಮ್ಯುನಿಸ್ಟು. ಸರಸಕ್ಕೆ ಬಾರೆ ಸರಳ ಹಾಡು ಸರಸಕ್ಕೆ ಬಾರೆ ಸರಳ. ಶಬಾಷ್, ವಿತ್ ಆಕ್ಷನ್ ಅಲ್ಲಿ ಆಡು, ಆಡಿಯನ್ಸ್ ನೋಡ್ಬೇಕಲ್ಲ. ಸನಿಹಕ್ಕೆ ಬಾರೆ ಸರಳ, ಸನಿಹಕ್ಕೆ ಬಾರೆ ಸರಳ. ನಿನ್ನ ಬ್ಯೂಟಿ ಅತಿ ವಿರಳ. ನಿನ್ನ ಬ್ಯೂಟಿ ಅತಿ ವಿರಳ. ಹಾಡೋದು ನಿನ್ನ ಪ್ರಿಯಕರನ್ನ ಹಾಗೆ ಹಪ್ಕೊಂಡು ಆಡ್ಬೇಕು, ಗೊತ್ತಾಯ್ತಾ? ಸರಸಕ್ಕೆ ಬಾರೆ ಸರಳ ಹಿಂಗೆ ಹೋಗ್ರೋ ಹೋಗ್ರೋ. ಹೋದ್ ವರ್ಷ 24 ಜನ ವಿದ್ಯಾರ್ಥಿಗಳಿದ್ರು, ಈ ವರ್ಷ 57 ಜನ ಅವ್ರೆ. ಕಮ್ಮಿ ಆಗದೆ ಇನ್ನೇನಾಗುತ್ತೆ? ತಲೆ ಮೇಲೆ ಮಾರ್ಕ್ಸಿನ ಮೊಟ್ಟೆಗಳನ್ನ ಇಟ್ಕೊಂತಾನೆ ಎಲ್ಲಾ ಮಕ್ಕಳು ಹೊರಗೆ ಹೋಗ್ತಾರೆ. ಮೊದಲನೇ ಸಲ SSLC ಎಲ್ಲಾ ಮಕ್ಕಳು ಫೇಲ್ ಆಗಿದ್ದಕ್ಕೆ ಊರ್ನವರೆಲ್ಲ ಸೇರ್ಕೊಂಡು ಮಂತ್ರಿಗೆ ಆಕ್ಷನ್ ತಗೊಳಕ್ ಕಂಪ್ಲೇಂಟ್ ಕೊಟ್ರು. ಎಲ್ಲಾ ಟೀಚರ್ನ ಟ್ರಾನ್ಸ್ಫರ್ ಕೊಟ್ಟು ಕಳಿಸ್ಬಿಟ್ಟು ಹೊಸ ಟೀಚರ್ಸ್ನ ಕರ್ಸಿದ್ರು. ಆಮೇಲೇನಾಯ್ತು? ಕಮಿಟಿಯಲ್ಲಿರೋರೆ ಮಕ್ಕಳನ್ನ ಬೇರೆ ಸ್ಕೂಲಲ್ಲಿ ಸೇರಿಸಿದಕ್ಕೆ ಆಕ್ಷನ್ ಹೋಯ್ತು, ರಿಯಾಕ್ಷನ್ ಹೋಯ್ತು. ಅದೇನೇ ಆಗ್ಲಿ, ನೀವು ಮದುವೆ ಆಗದಿರೋದು ಒಳ್ಳೇದೇ ಆಯ್ತು. ಅದ್ಯಾಕೆ? ಸ್ಕೂಲಲ್ಲಿ ನಿಮ್ ಮಕ್ಕಳು ಓದ್ತಾ ಇದ್ದಿದ್ರೆ ನಿಮ್ಮಪ್ಪ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಈ ಸ್ಕೂಲ್ ಹೆಸರು ಹೇಳ್ಬೇಕಾಗಿತ್ತು. ಊಟ ಮಾಡಿ ಊಟ ಮಾಡಿ. ಏನ್ ಯಜಮಾನ್ರೆ ನಮ್ ಕಾಲ ಎಳಿತಾ ಇದ್ದೀರಾ? ಅವ್ರು ಹೇಳಿದೆಲ್ಲ ನಿಜಾನೇ. ನಮ್ ಮಗ ವಿಷ್ಣು ಅಪ್ಪ ಎಲ್ ಕೆಲಸ ಮಾಡ್ತಿರೋದು ಅಂತ ಕೇಳಿದ್ರೆ ಅವ್ನ್ ಬೇರೆ ಸ್ಕೂಲ್ ಹೆಸರೇ ಹೇಳೋದು. ಮಕ್ಕಳಿಗೂ ಮಾನ ಮರ್ಯಾದೆ ಇದೆ ಅಕ್ಕ. ನೀವು ನಿಮ್ಮ ಮೊದಲನೇ ಅಪಾಯಿಂಟ್ಮೆಂಟ್ ಈ ಸ್ಕೂಲಿಗೆ ಬೇಕು ಅಂತ ಕೇಳಿ ಹಾಕಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಕಾರಣ ಏನು ಅನ್ನೋದೇ ನನಗಿನ್ನೂ ಅರ್ಥ ಆಯ್ತಿಲ್ಲ.